ಅಣ್ಣ ಸೈಡು. ಇಲ್ಲೋಡಿ ಇಲ್ಲೋಡಿ ಈ ಕಡೆ ನೋಡಿ. ಇಲ್ಲೋಡಿ ನೋಡಿ, ಸ್ವಲ್ಪ ಸೈಡ್ ಕೊಡಿ ಚೂರು. ಮಹೇಶಣ್ಣ ಚೂರು ಸೈಡ್ ಕೊಡಿ. ಮಹೇಶಣ್ಣ ಹಾಂ ಲೊಕೇಶನ್ ಸೈಡ್ ಹೋಗಿ. ಈ ಕಡೆ ನೋಡಿ, ಈ ಕಡೆ ಹೋಗೋದ್ರ ಅವ್ರ ಆ ಕಡೆ ಬಾ. ರೈತ ಕುಲವನ್ನು ಸಂಪೂರ್ಣವಾಗಿ ಹಾಳು ಮಾಡಿಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಸಂಘಟನೆ ಆಗ್ತಕ್ಕಂಥದ್ದು, ಯುವಕರು ಹೆಚ್ಚು ಹೆಚ್ಚು ಸೇರ್ತಕ್ಕಂಥದ್ದು, ಅದರ ಬಗ್ಗೆ ಹೋರಾಟ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿದೆ. ಅದು ಕೂಡ ಈ ಕೇರಳದಲ್ಲಿ ನಮ್ಮ ಕರ್ನಾಟಕದ ಗಡಿ ಭಾಗದಲ್ಲಿ ನಡೀತಕ್ಕಂಥ ಈ ದನದ ಮಾಫಿಯಾ, ಮರಳು ಮಾಫಿಯಾ, ಈ ಮರದ ಮಾಫಿಯಾ, ಇದಕ್ಕೆ ಗುಂಡ್ಲುಪೇಟೆದು ಅತಿ ಹೆಚ್ಚು ಅವಶ್ಯಕತೆ ಇರೋದ್ರಿಂದ ಹೆಚ್ಚು ಹೆಚ್ಚು ಜನರಲ್ಲಿ ಬರಬೇಕು ಅಂತ ನಮ್ಮ ಆಶಯ ಆಗಿತ್ತು. ಇವತ್ತು ನಮ್ಮ ಆಶಯವನ್ನು ಮನಸಿ ಏನು ಗುಂಡ್ಲುಪೇಟೆ ತಾಲೂಕು ರಂಗುಪುರದ ಗ್ರಾಮಸ್ಥರು ಸಂಪೂರ್ಣವಾಗಿ ಸ್ವಇಚ್ಛೆಯಿಂದ ನಮ್ಮ ಸಂಘಕ್ಕೆ ಸೇರ್ಪಡೆಯಾಗಿದ್ದಾರೆ. ಇದು ಹೋರಾಟಕ್ಕೆ ಇನ್ನಷ್ಟು ನಮಗೆ ಬಲವನ್ನು ಕೊಟ್ಟಿದೆ. ಏನು ಈ ಗುಂಡ್ಲುಪೇಟೆಯಲ್ಲಿ ನಡೀತಾ ಇರ್ತಕ್ಕಂಥ ಮಾಫಿಯಾಗಳನ್ನ ನಿಲ್ಲಿಸೋ ನಿಟ್ಟಿನಲ್ಲಿ ಇವರ ಸಹಕಾರ ನಮಗೆ ಅತ್ಯಗತ್ಯ. ಇವತ್ತು ಬಂದಿರೋರಿಗೆಲ್ಲರಿಗೂ ಕೂಡ ನಾವು ಸ್ವಾಗತವನ್ನು ಕೋರ್ತಾ ಮುಂದಿನ ಹೋರಾಟಕ್ಕೆ ನಮಗೆ ಇನ್ನಷ್ಟು ಜನ ನಮ್ಮ ಜೊತೆ ಕೈ ಜೋಡಿಸ್ಲಿ ಅಂತ ಎಲ್ಲರಲ್ಲಿ ಕೇಳ್ಬೋದು. ನೋಡಿ, ಪ್ರಿಯಾಂಕಾ ಗಾಂಧಿ ಅವ್ರು ಕೊಟ್ಟಿರ್ತಕ್ಕಂಥದ್ದು ರಾಜಕೀಯ ಪ್ರೇರಿತ. ಅವರು ಅಲ್ಲಿ ಗೆಲ್ಲಬೇಕಾಗಿತ್ತು, ಅದಕ್ಕೆ ಆ ಭರವಸೆ ಕೊಟ್ಟು ಗೆದ್ದ ಮೇಲೂ ಕೂಡ ಅದನ್ನು ಕೊಟ್ಕೊಂಡಿದ್ದಾರೆ. ಆದರೆ ಆ ಬಂಡೀಪುರದಲ್ಲಿ ಸಂಚಾರ ನಿಷೇಧ ಮಾಡಿರೋದು ಹೈಕೋರ್ಟು, ಇವ್ರು ಸರ್ಕಾರ ಅಲ್ಲ. ಇವರು ಇವಾಗ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ತಂದ್ಬಿಟ್ಟು ಒಂದು ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಏನಾದ್ರು ಅಲ್ಲಿ ಮಾಡಿದ್ರೆ ಅದು ಕಂಟೆಂಪ್ಟ್ ಆಫ್ ದ ಕೋರ್ಟ್ ಕೂಡ ಆಗುತ್ತೆ. ಹಾಗೇನೆ ನಾವು ಯಾವುದೇ ಕಾರಣಕ್ಕೂ ಕೂಡ ರಾತ್ರಿ ಟೈಮ್ ಸಂಚಾರ ಮಾಡಲಿಕ್ಕೆ ಅಲ್ಲಿ ಬಿಡೋದಿಲ್ಲ. ಈಗ ಆಲ್ರೆಡಿ ಒಂದು ಚಳುವಳಿಯನ್ನು ಮಾಡಿದ್ದೀವಿ, ಎಲ್ಲರಿಗೂ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀವಿ. ಮತ್ತೆ ಏನಾರು ಅವರು ಅದೇ ರೀತಿ ಮಾಡೋಕೆ ಹೊರಟ್ರೆ ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ. ಅಲ್ಲೇನೆ ಗಡಿ ಭಾಗದಲ್ಲಿ ರೈತರೇ ಕೂತ್ಕೊಂಡು ಅದನ್ನು ಕಾಯಬೇಕಾಗುತ್ತೆ. ಸರ್ಕಾರ ರೈತರ ವಿರೋಧವನ್ನು ಎದುರಿಸಬೇಕಾಗುತ್ತೆ, ಮತ್ತು ಕೋರ್ಟನ್ನು ಕೂಡ ಎದುರಿಸಬೇಕಾಗುತ್ತೆ. ಇಂಥ ನೀಚ ಸಾಹಸಕ್ಕೆ ರಾಜ್ಯ ಸರ್ಕಾರ ಇಳಿಬಾರ್ದು ಅಂತ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮಾಡಿದ್ರೆ ಅದರ ಪರಿಣಾಮ ಬೇರೆ ರೀತಿ ಇರುತ್ತೆ.